ಅಷ್ಟೊತ್ತಿಗಾಗಲೇ ಯು ಹ್ಯಾಡ್ ಅ ಗರ್ಲ್ ಫ್ರೆಂಡ್ ಹೂ ಇಸ್ ಯುವರ್ ವೈಫ್ ನಾವು ಯಾ ಅವಾಗಲೇ ಆ ಸ್ಟ್ರಗ್ಲಿಂಗ್ ಡೇಸಲ್ಲಿ ಅವ್ರದ್ದೇ ಸ್ಕೂಟಿ ಇದೆ ಕೆಳಗಡೆ ಒಂದು, ನೋಡೋಣ ತೋರಿಸಿ. ಆ ಸ್ಕೂಟಿ ಎಲ್ಲ ಓಡಾಡಿದ್ದು ನಾನು. ಅವರು ಅವತ್ತು ಸಿಟಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರು ಸರ್. ಅವ್ರ ಹತ್ರ ದುಡ್ಡಿತ್ತು, ನನ್ನ ಹತ್ರ ಇರಲಿಲ್ಲ. ಅವರು ಡೈಲಿ ಪೆಟ್ರೋಲ್ ಹಾಕ್ಬಿಟ್ಟು ಕೆಲಸಕ್ಕೆ ಹೋದ್ರೆ ಬೈಕ್ ನನಗೆ ಕೊಟ್ಟೋದು ಅವರು. ಆ ಬೈಕಲ್ಲಿ ನಾನು ಎಲ್ಲ ಡೈರೆಕ್ಟ್ರು ಪ್ರೊಡ್ಯೂಸರ್ಗಳನ್ನೆಲ್ಲ ಭೇಟಿ ಮಾಡೋದು, ಮೀಟ್ ಮಾಡೋದು. ಸೊ ಕರೆಕ್ಟಾಗಿ ಫಿನಿಶಿಂಗ್ ಟೈಮಲ್ಲಿ ಅವ್ರ ಆಫೀಸ್ ಹತ್ರ ಹೋಗ್ತಾ ಇದ್ದೆ. ಅವರು ನನ್ನ ಅರ್ಧ ದಾರಿಗೆ ಎಲ್ಲರೂ ಬಸ್ ಸ್ಟ್ಯಾಂಡಿಗೆ ಬಿಡೋರು. ಅವರು ತುಂಬ ದೂರ ಹೋಗ್ಬೇಕಿತ್ತು, ಬಾನೇಶ್ವಾಡಿ ಪಾಪ. ಅಲ್ಲಿಗೆ ಹೋಗೋರು, ನಾನು ಆ ಬಸ್ ಹತ್ಕೊಂಡು ಬರ್ತಾ ಇದ್ದೆ ಇಲ್ಲಿ ಮನೆಗೆ ವಾಪಸ್ಸು. ಸೊ ಆ ಬೈಕ್ ನಾನು ಇವತ್ತಿಗೂ ಅದೇ ಕಂಡೀಷನಲ್ಲಿ ಹಂಗೆ ನಿಲ್ಸಿದ್ದೀನಿ. ಇಟ್ ಹಸ್ ಸರ್ವ್ಡ್ ಮೀ ಅ ಲಾಟ್. ಸೊ ಐ ಕೆಪ್ಟ್ ಇಟ್ ನಾನು. ಬಟ್ ಅವತ್ತಿಗೆ ನನ್ನ ಫೈನಾನ್ಸರ್ ಸರ್ ಅವರು, ಪ್ರಿಯಾ ಅವರು. ನಾವು ಏನೂ ಇಲ್ಲದೆ ಇರೋ ಟೈಮಲ್ಲಿ ಅವ್ರು ಏನು ಮಾಡಿದ್ರು ಅನ್ನೋದು ಭಾಳ ಮ್ಯಾಟರ್ ಆಗುತ್ತೆ ಸರ್. ಇವತ್ತಿರ್ಬೋದು ಎಲ್ಲ ಸ್ಟಾರ್ಡಮ್ಮು ದುಡ್ಡು ಎಲ್ಲ ಬಂದಿರ್ಬೋದು, ಬಟ್ ಐ ಥಿಂಕ್ ದಟ್ ಆಲ್ ಕಮ್ಸ್ ಇನ್ ದ ಅಪ್ಬ್ರಿಂಗಿಂಗ್ ಆಲ್ಸೋ ಸರ್. ಐ ಥಿಂಕ್ ನಿಮ್ಮ ಸರೌಂಡಿಂಗು, ನಿಮ್ಮ ಗ್ರಾಟಿಟ್ಯೂಡ್ ಅನ್ನೋದೇನಿದೆ